Hi everyone, good evening. Welcome back to our channel. ನಾವು ನೇಟಿವ್ಗೆ ಬಂದಿದ್ವಲ್ಲ, ಹಾಗಾಗಿ ನಮ್ಮ ನೇಟಿವಲ್ಲಿ ನಮ್ಮ ಈವ್ನಿಂಗ್ ಹೇಗೆ ಹೋಯಿತು ಅಂತ ನಾನು ಆವತ್ತಿನ ಈವ್ನಿಂಗ್ ರುಟೀನ್ ಯಾವ ರೀತಿ ಇತ್ತು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ಯಾವ ರೀತಿ ಹೋಯಿತು ಅಂತ ಒಟ್ಟಿಗೆ ನೋಡೋಣಂತೆ. ಈವ್ನಿಂಗ್ ಅಂತ ಅಂದರೆ ಆ ತಂಪಾದ ಗಾಳಿಯಲ್ಲಿ, ಅದು ನಮ್ಮ ನೇಟಿವ್, ನಮ್ಮ ಫೇವ್ರೆಟ್ ಪ್ಲೇಸಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಬೇರೆ ರೀತಿಯೇ ವೈಬ್ಸ್ ಇರುತ್ತೆ. ನನಗಂತೂ ತುಂಬಾ ಖುಷಿ ಆಗುತ್ತೆ. ಇಲ್ಲಾಗಿರ್ಬೋದು, ಇಲ್ಲ ನಮ್ಮೂರಲ್ಲಾಗಿರ್ಬೋದು, ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬಾ ಖುಷಿ ಅನಿಸುತ್ತೆ ನನಗೆ. ಫೋನ್ ಮಾಡ್ತಿದ್ದೀರಾ? ಊರಲ್ಲಾದರೆ ಅವಳಿಗೆ ಫ್ರೆಂಡ್ಸ್ ಅಂತ ಇದ್ದಾರೆ. ಇಲ್ಲಿ ಅಮ್ಮನ ಮನೆಗೆ ಬಂದರೆ ಗೂಚುನೇ ಅವಳಿಗೆ ಬೆಸ್ಟ್ ಫ್ರೆಂಡ್ ಥರ. ಯಾವಾಗಲೂ ಅವಳು ಹಿಂದೆ ಮುಂದೆ ಸುತ್ತಾನೆ ಇರ್ತಾಳೆ, ಅವನು ಅದೇ ರೀತಿ ಇರ್ತಾನೆ. ಅವರಿಬ್ಬರು ಬಾಂಡಿಂಗ್ಗೆ ಆ ಥರ ತುಂಬಾ ಚೆನ್ನಾಗಿದೆ. ಇವಾಗ ಕಾಫಿ ರೆಡಿ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಈವ್ನಿಂಗ್ ಅಂತ ಅಂದರೆ ನಮ್ಮ ಮನೇಲಿ ಕಾಫಿ ಮಿಸ್ ಆಗೋದೇ ಇಲ್ಲ. ಹಾಗಾಗಿ ಎಲ್ಲರಿಗೂ ಬಿಸಿ ಬಿಸಿಯಾದ ಕಾಫಿ. ಗೊತ್ತಲ್ಲ, ಅಮ್ಮನ ಪ್ರೀತಿ ಮತ್ತು ಅಳಿಯನ ಮೇಲೆ ತೋರಿಸೋ ಅತ್ತೆ ಪ್ರೀತಿನೇ ಬೇರೆ ರೀತಿ ಇರುತ್ತೆ. ಅವರು ಬಜ್ಜಿ ಬೋಂಡ ಎಲ್ಲ ಮಾಡಿದ್ರು ಕಾಫಿ ಜೊತೆಗೆ. ಅದನ್ನು ಅಮ್ಮ ರೆಡಿ ಮಾಡಿದ್ರು, ಕಾಫಿ ನಾನು ರೆಡಿ ಮಾಡಿಕೊಂಡು ನಾನು ಬರತ್ತೆ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿದ್ವಿ. ನಾನು ಎಲ್ಲೇ ಆಗಿರ್ಬೋದು, ನಾನು ಅವ್ರ ಜೊತೆ ಈ ಟೈಮ್ನ ಮಿಸ್ ಮಾಡೋದಕ್ಕೆ ಇಷ್ಟನೇ ಪಡಲ್ಲ. ಬಿಕಾಸ್ ಇದು ಒಂಥರ ನನಗೆ ಬಾಂಡಿಂಗ್ ಇದ್ದಂಗೆ. ಅಟ್ಲೀಸ್ಟ್ ಒನ್ ಮೀಲ್ ಅಥವಾ ಒಂದು ಕಾಫಿ ಟೈಮ್, ಅದನ್ನು ನಾವಿಬ್ಬರು ಒಟ್ಟಿಗೆ ಟೈಮ್ ಸ್ಪೆಂಡೇ ಮಾಡೇ ಮಾಡ್ತೀವಿ. ಅದು ಇದು ಮಾತಾಡಿಕೊಂಡು ನಾವು ಏನೇ ವಿಷಯ ಮಾತಾಡ್ಬೋದು, ಆದರೆ ಆ ಟೈಮ್ ಕಳೆಯೋದಿದೆಯಲ್ಲ, ಅದು ತುಂಬಾ ಮ್ಯಾಟರ್ಸ್ ಆಗುತ್ತೆ. ಕಾಫಿ ಎಲ್ಲ ಕುಡ್ದಾಯಿತು, ನನಗೂ ಕೂಡ ಬೋರ್ ಆಗ್ತಾಯಿತ್ತು. ನನಗೆ ಮನೇಲಿ ಅದು ಇದು ಕೆಲಸ ಹುಡ್ಕೊಂಡು ಮಾಡ್ತಾಯಿರೋಳು. ಇಲ್ಲಿ ಬಂದು ಸುಮ್ಮನೆ ಕೂತ್ಕೊಂಡು ತುಂಬ ಬೋರ್ ಆಗ್ತಿತ್ತು. ನಿಮಗೆ ಗೊತ್ತಲ್ಲ, ಮಗಳು ಮನೆಗೆ ಹೋದರೆ ಅಮ್ಮ ಏನು ಕೆಲಸ ಮಾಡಿಸೋದೇ ಇಲ್ಲ. ಅಲ್ಲೂ ಕೆಲಸ ಮಾಡ್ತೀಯಾ, ಮಾಡೋಕ್ಕೆ ಹೋಗ್ಬೇಡ, ಆರಾಮಾಗಿ ರೆಸ್ಟ್ ಮಾಡು ಅಂತೆಲ್ಲ ಹೇಳ್ತಿದ್ರು. ಬಟ್ ಆದ್ರೂ ನಾನು ಬೋರ್ ಆಗುತ್ತಲ್ಲ, ಹಾಗಾಗಿ ಬಟ್ಟೆ ಮಡ್ಸೋಣ ಅಂತ ಆ ಕೆಲಸನ ಮಾಡ್ಕೊತಾ ಇದ್ದೀನಿ. First high five. High five. Yes. Yes. Sit down. Sit down, Gucci. Sit down. Very good. Give me high five. Very good. Very nice. ಬಟ್ಟೆ ಎಲ್ಲ ಕೆಲಸ ಮುಗಿಸ್ಮೇಲೆ ವಾಕಿಂಗ್ ಮಾಡೋಣ ಅಂತ ಬಂದೆ. ನಾನಿದೆ, ಗುಚ್ಚು ಕೂಡ ಬಂದ. ಹಾಗಾಗಿ ಅವನಿಗೆ ಸ್ವಲ್ಪ ಅವನಿಗೂ ಆಟಾಡ್ಸೋಣ ಅಂತ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಬೇರೆ ರೀತಿಯೇ ಫೀಲ್ ಸಿಗುತ್ತೆ. ನಾನು ಫಸ್ಟ್ ತಂದಾಗ ನಾನು ಧೃತಿನ ಯಾವ ರೀತಿ ನೋಡ್ಕೊತಿದ್ದೀನಿ, ಅದೇ ರೀತಿ ಅವನು ಕೂಡ ನಾನು ಅವನನ್ನು ನೋಡ್ಕೊತಾ ಇದ್ದೆ ಮದುವೆಗಿಂತ ಮುಂಚೆ. ನನಗೆ ಏನೋ ಒಂಥರ ಅವನ ಅಂದರೆ ಏನೋ ಒಂಥರ ಎಮೋಷ್ನಲ್ಲು. ಊಟ ಆಗಿತ್ತು ಎಲ್ಲರದ್ದು. ಈಗ ಮಲ್ಕೊಳ್ಳೋ ಟೈಮ್ ಅಲ್ವಾ, ಆ ರೀತಿ ಹಾಸಿಗೆ ಹಾಸ್ಕೊಂಡು ಎಲ್ಲ ಇದು ಮಾಡ್ತಾರೆ. ಹಾಗಾಗಿ ಅಜ್ಜಂಗೆ ಮಗಳು ಹೆಲ್ಪ್ ಮಾಡ್ತಾ ಇದ್ದಾಳೆ. ಈ ರೀತಿ ಎರಡು ಕಡೆಯೂ ಅವಳು ಈ ರೀತಿ ಖುಷಿಯಾಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಳೆ. ಅದನ್ನು ನೋಡೋದಕ್ಕೆ ಏನೋ ಒಂಥರ ತುಂಬಾ ಖುಷಿ ಅನಿಸುತ್ತೆ. ಇದಾಗಿತ್ತು ಇವತ್ತಿನ ಇಲ್ಲಿಯ ಈವ್ನಿಂಗ್ ರುಟೀನ್. ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.